10ನೇ ತರಗತಿ ಪ್ರಥಮ ಭಾಷೆ ಕನ್ನಡ. ಕೇವಲ 5 ನಿಮಿಷದಲ್ಲಿ ಎಲ್ಲ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳಿ. ಪಾಠ 1 ಶಬರಿ. ಲೇಖಕರು ಪೂತಿ ನರಸಿಂಹಾಚಾರ್. ಪೂತಿ ನರಸಿಂಹಾಚಾರ್ ಅವರ ಕಾಲ 1905. ಜನ್ಮಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಕೃತಿಗಳು ಶಬರಿ, ಅಹಲ್ಯೆ, ಗೋಕುಲ ನಿರ್ಗಮನ, ಹಣತೆ, ರಥಸಪ್ತಮಿ. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ. ಇದನ್ನು ವಾಕ್ಯ ರೂಪದಲ್ಲಿ ವಿದ್ಯಾರ್ಥಿಗಳು ಬರೆಯಬೇಕು. ಪಾಠ 2 ಲಂಡನ್ ನಗರ. ವಿಕ್ರು ಗೋಕಾಕ್ 1909, ಹಾವೇರಿ ಜಿಲ್ಲೆಯ ಸವಣೂರು. ಇವರ ಕೃತಿಗಳು ಪಯಣ, ಉಗಮ, ಇಜ್ಜೋಡು, ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಪಾಠ 3 ಶುಕನಾಸನ ಉಪದೇಶ. ಲೇಖಕರು ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ. ಅವರ ಕಾಲ 1936. ಜನ್ಮಸ್ಥಳ ಉಡುಪಿ. ಕೃತಿಗಳು ಭಗವಂತನ ನಲ್ನುಡಿ, ಮುಗಿಲ ಮಾತು, ಹೇಳದೆ ಉಳಿದದ್ದು, ನೆನಪಾದಳು ಶಕುಂತಲೆ, ಮತ್ತೆ ರಾಮನ ಕತೆ. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ. ಪಾಠ 4 ಭಾಗ್ಯಶಿಲ್ಪಿಗಳು. DS ಜಯಪ್ಪಗೌಡ. ಕಾಲ 1947. ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ. ಕೃತಿಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ಜನಪದ ಆಟಗಳು. ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಪಾಠ 5 ಸುಕುಮಾರಸ್ವಾಮಿಯ ಕತೆ. ಬರೆದವರು ಶಿವಕೋಟ್ಯಾಚಾರ್ಯ. ಕಾಲ 10ನೇ ಶತಮಾನ. ಸ್ಥಳ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಕೋಗಳಿನಾಡು. ಕೃತಿ ಒಡ್ಡಾರಾಧನೆ. ಇವರಿಗೆ ಯಾವುದೇ ಬಿರುದು ಪ್ರಶಸ್ತಿಗಳಿಲ್ಲ. ಪಾಠ 6 ಯುದ್ಧ. ಸಾರಾ ಅಬೂಬಕ್ಕರ್. ಇವರ ಕಾಲ 1936. ಕಾಸರಗೋಡು. ಇವರ ಕೃತಿಗಳು ಚಂದ್ರಗಿರಿಯ ತೀರದಲ್ಲಿ, ಸಹನ, ಕದನ ವಿರಾಮ, ವಜ್ರಗಳು, ಚಪ್ಪಲಿಗಳು. ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ. ಪಾಠ 7 ದುರ್ಗಸಿಂಹ. ವೃಕ್ಷಸಾಕ್ಷಿ. ಬರೆದವರು ದುರ್ಗಸಿಂಹ. ಇವರ ಕಾಲ 1031. ಜನ್ಮಸ್ಥಳ ಕಿಸುಕಾಡು ನಾಡಿನ ಸೈಯಡಿ. ಇವರ ಕೃತಿ ಕರ್ನಾಟಕ ಪಂಚತಂತ್ರಂ. ಇವರಿಗೆ ಯಾವುದೇ ಬಿರುದು ಪ್ರಶಸ್ತಿ ಇಲ್ಲ. ಮುಂದಿನದು ಪದ್ಯ ಪಾಠಗಳು. ಪದ್ಯ 1 ಸಂಕಲ್ಪಗೀತೆ. GS ಶಿವರುದ್ರಪ್ಪ. ಕಾಲ 1926. ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ಕೃತಿಗಳು ಸಾಮಗಾನ, ಚಲವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ರಾಷ್ಟ್ರಕವಿ ಅಭಿದಾನ. ಪದ್ಯ 2 ಹಕ್ಕಿ ಹಾರುತ್ತಿದೆ ನೋಡಿದಿರಾ. ದ.ರಾ ಬೇಂದ್ರೆ. ಕಾಲ 1896. ಜನ್ಮಸ್ಥಳ ಧಾರವಾಡ. ಇವರ ಕೃತಿಗಳು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ ಮುಂತಾದವು. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ. ಪದ್ಯ 4 ಕೌರವೇಂದ್ರನ ಕೊಂದೆ ನೀನು. ಕುಮಾರವ್ಯಾಸ. ಇವರ ಕಾಲ 1430. ಜನ್ಮಸ್ಥಳ ಗದಗ ಪ್ರಾಂತದ ಕೋಳಿವಾಡ. ಕೃತಿಗಳು ಕರ್ನಾಟ ಭಾರತ ಕಥಾಮಂಜರಿ, ಐರಾವತ. ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಪದ್ಯ 5 ಹಸಿರು. ಕುವೆಂಪು. ಇವರ ಕಾಲ 1904. ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿ. ಕೃತಿಗಳು ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿಕಾಶಿ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ. ಪದ್ಯ 6 ಚಲಮನೆ ಮೆರವೆಂ. ರನ್ನ ಮಹಾಕವಿ. ಇವರ ಕಾಲ 949. ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುದುವಳಲು. ಕೃತಿಗಳು ಗದಾಯುದ್ಧ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ. ಇವರ ಬಿರುದು ಕವಿ ಚಕ್ರವರ್ತಿ. ಪದ್ಯ 7 ವೀರಲವ. ಲಕ್ಷ್ಮೀಶ. ಲಕ್ಷ್ಮೀಶ ಅವರ ಕಾಲ 1550. ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು. ಕೃತಿ ಜೈಮಿನಿ ಭಾರತ. ಬಿರುದುಗಳು ಉಪಮಾಲೋಲ, ಕರ್ನಾಟಕ ಕವಿ ಚೂತವನ ಚೈತ್ರ. ಪದ್ಯ 8 ಕೆಮ್ಮನೆ ಮೀಸೆ ಒತ್ತನೆ. ಪಂಪ. ಕಾಲ ಸಾಮಾನ್ಯ ಶಕ 902. ಜನ್ಮಸ್ಥಳ ವ್ಯಂಗಿ ಮಂಡಲದ ವೆಂಗಿಪಳು. ಕೃತಿಗಳು ಆದಿಪುರಾಣ, ವಿಕ್ರಮಾರ್ಜುನ ವಿಜಯಂ. ಬಿರುದುಗಳು ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ. ಆತ್ಮೀಯ ವಿದ್ಯಾರ್ಥಿಗಳೇ, ಇಷ್ಟೆಲ್ಲವನ್ನು ನೆನಪಿನಲ್ಲಿಟ್ಟುಕೊಂಡು ವಾಕ್ಯ ರೂಪದಲ್ಲಿ ಬರೆದರೆ ನಿಮಗೆ 6 ಅಂಕಗಳು ಸಿಗುತ್ತವೆ. ಪರೀಕ್ಷೆಯಲ್ಲಿ 2 ಕೃತಿಕಾರರ ಪರಿಚಯಗಳನ್ನ
ಕೇಳಿರುತ್ತಾರೆ, ಒಂದು ಗದ್ಯದಿಂದ ಮತ್ತೊಂದು ಪದ್ಯದಿಂದ. ಎಲ್ಲರಿಗೂ ಶುಭವಾಗಲಿ.